ಕಾಲದ ಶಾಸ್ತ್ರ ಹೇಳಿದರೇನು, ಎದೆದನಿಗಿಂತ ಮಿಗಿಲಾದ ಶಾಸ್ತ್ರವಿಹುದೇನು. ಇದು 75 ಡೇಸ್ನ 51ನೇ ದಿನ. ಬೆಳಿಗ್ಗೆ ಬೇಗ ಎದ್ದು ನೀರು ಕುಡಿದು ಅಲ್ಲೇ ರೋಡಲ್ಲಿ ಓಡಕ್ಕೆ ಶುರು ಮಾಡಿದೆ. 1/4 ಗಂಟೆ ಸಿಂಪಲ್ ರನ್ನಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೀ ಅಪ್ ಎಕ್ಸಸೈಸ್ಗಳನ್ನ ಮಾಡಿ ಸ್ಟ್ರೆಚಿಂಗು, ಬೆಂಡಿಂಗು, ಸೈಡ್ ಸಿಟ್ಟಿಂಗು ಎಲ್ಲದನ್ನು ಮುಗಿಸ್ಕೊಂಡು ಪುಷಪ್ ಶುರು ಮಾಡಿದೆ. ಒಂದು ಸೆಟ್ಟಲ್ಲಿ 10ರಂತೆ 5 ಸೆಟ್ಟು ಪುಷಪ್ಸ್ ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ಲ್ಯಾಂಕ್ ಮಾಡಿ ಫಸ್ಟ್ ಸೆಟ್ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಅಲ್ಲೇ ಮರದ ಕೆಳಗಡೆ ಕೂತು ರೆಸ್ಟ್ ಮಾಡಿ ಜಂಪ್ ಮುಖಾಂತರ ಸೆಕೆಂಡ್ ಸೆಟ್ ವರ್ಕೌಟ್ನ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಲೋಯರ್ ಅಬ್ಡಮನ್ಗೋಸ್ಕರ ಈ ಥರ ವರ್ಕೌಟ್ ಮಾಡಿ ಸ್ವಲ್ಪ ಹೊತ್ತು ಎಲ್ಸಿಟ್ ಟ್ರೈ ಮಾಡಿ 100 ಸಿಟಪ್ಸ್ ಮಾಡಿ 100 ಬಸ್ಕಿ ಹೊಡೆದು ಮತ್ತೆ ಸ್ವಲ್ಪ ಹೊತ್ತು ವಾರ್ಮ್ ಡೌನ್ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಆಮೇಲೆ 30 ದಂಡ ಹೊಡೆದು ಸೆಕೆಂಡ್ ಸೆಟ್ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಇವತ್ತು ಕನ್ಸ್ಯೂಮ್ ಮಾಡಿರೋ ಫುಡ್ಗಳಂದರೆ ಅನ್ನ ಸಾರು, ಚಿತ್ರಾನ್ನ, ಹಾಲು, ಬಾಳೆಹಣ್ಣು. 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರಿಗೆ ನಮ್ಮ ದೇಶನ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಹೊಡೆದಾಳಬೇಕು ಅನ್ನೋ ಅನಿವಾರ್ಯ ಉಂಟಾಯಿತು. ಅದಕ್ಕಾಗಿ ಅವರು ಆರ್ಯರು ಮತ್ತು ದ್ರಾವಿಡರು ಎಂಬ ವಿಭಾಗಗಳನ್ನ ಸೃಷ್ಟಿ ಮಾಡಿಕೊಂಡ್ರು. ಆದರೆ ಆರ್ಯ ಮತ್ತು ದ್ರಾವಿಡ ಎಂಬುದು ಜನಾಂಗ ಸೂಚ್ಯಂಕಗಳು ಎಂದು ಹೇಳಲು ಯಾವುದೇ ಆಧಾರಗಳಿಲ್ಲ.